ಇದೇನು ಬಾಗ್ಲೋ ಬ್ಯಾಂಕ್ ಲಾಕರು ತೆಗಿಯೋಕ್ಕೆ ಬರ್ತಾ ಇಲ್ವಲ್ಲ. ದುರ್ಗಾ, ಇಲ್ಲಿ ನಾನು ಬಾಗಿಲು ತೆಗೆಯಕ್ಕೆ ಒದ್ದಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಸುಮ್ಮನೆ ನಿಂತಿದ್ಯಲ್ಲ. ರೂಮಿಂದ ಆಚೆ ಹೋಗೋ ಇಂಟೆನ್ಷನ್ ಇಲ್ವಾ? ಪ್ರೀತಿಯ ಆತ್ಮಗಳು ನಮ್ಮನೇಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ಮೇಲೆ ನಾವು ಏನು ಮಾತಾಡಿದ್ರು ಏನು ಪ್ರಯೋಜನ? ಏನಂದೆ? ಹಾಂ, ಅದೇ ಬಾಸು, ನೀವು ಅವಾಗಲೇನೋ ಹೇಳಿದ್ರಲ್ಲ, ಜುರಾಸಿಕ್ ಪಾರ್ಕಿಂದ ಡೈನೋಸರಸ್ ಬಂದಿದೆ, ಅದರ ಆತ್ಮ ಬಂದಿದೆ ಅಂತ. ಆ ಆತ್ಮಗೆ ನಮ್ಮಿಬ್ಬರ ಮೇಲೆ ಕೋಪ ಬಂದಿರಬೇಕು, ಅದಕ್ಕೇನೆ ಹೊರಗಡೆ ಹೋಗಿ ಚಿಲ್ಕ ಹಾಕೊಂಡ್ಬಿಟ್ಟಿದೆ ಅನಿಸುತ್ತೆ. ಅದೆಲ್ಲ ಕತೆ ಬಿಡು. ನಿನ್ನ ಫೋನ್ ಇದೆಯಾ? ನನ್ನ ಫೋನ್ ನಾನು ರೂಮಲ್ಲೇ ಬಿಟ್ಟು ಬಂದಿದ್ದೀನಿ, ಯಾರಿಗಾದ್ರೂ ಕಾಲ್ ಮಾಡೋಣ. ಅಯ್ಯೋ, ನಂದು ಇಲ್ವಲ್ಲ ಬಾಸು, ನಂದು ಹಾಲಲ್ಲೇ ಇದೆ. ದುರ್ಗಾ, ನನ್ನ ಮಾತುಗಳಿಂದ ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ಆದರೆ ಪ್ರಾಮಿಸ್ ಆಗು ಅದನ್ನ ನಮ್ಮ ಬಗ್ಗೆ ಹೇಳಿದ್ದಲ್ಲ, ಆ ತರುಣ್ ಬಗ್ಗೆ, ಅವನ ಪ್ರೀತಿ ಬಗ್ಗೆ, ಅದನ್ನು ನಂಬ್ಕೊಂಡಿರೋ ಶಾನ್ವಿ ಬಗ್ಗೆ. ಪರವಾಗಿಲ್ಲ ಬಾಸು, ನನಗೇನು ಬೇಜಾರು. ದುರ್ಗಾ ಪ್ಲೀಸ್, ನನಗೆ ಬೇಜಾರಾಗಿಲ್ಲ ಅಂತ ಸುಳ್ಳು ಹೇಳಬೇಡ. ನನ್ನ ಹೆಂಡತಿಯಾಗಿ ನಿನಗೆ ಈ ಮನೇಲಿ ಸಿಗಬೇಕಾಗಿರೋ ಗೌರವನ ನಾನು 1 ನಿಮಿಷದಲ್ಲಿ ಕಿತ್ಕೊಂಡ್ಬಿಟ್ಟೆ. ದಯವಿಟ್ಟು ದುರ್ಗಾ ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಹೇಳದ್ನಲ್ಲ ಬಾಸು, ಪರವಾಗಿಲ್ಲ. ಅಂಬಿಕಾ ಅವಳು ಬರೀ ನನ್ನ ಹೆಂಡತಿ ಮಾತ್ರ ಆಗಿರಲಿಲ್ಲ, ನನ್ನ ಮೊದಲನೇ ಪ್ರೀತಿ, ನನ್ನ ಪ್ರಾಣ ಸ್ನೇಹಿತೆ. ಅವಳು ತೀರ್ಕೊಂಡಾಗ ನನ್ನ ಜೀವನದಲ್ಲಿ ಖುಷಿ, ನೆಮ್ಮದಿ ಎಲ್ಲ ಹೋಯ್ತು ಅಂತಲೇ ಅಂದ್ಕೊಂಬಿಟ್ಟಿದ್ದೆ. ನನ್ನ ಜೀವ ಆಗಿದ್ಲು ಅವಳು. ಅವಳ ಜೊತೆ ಗಂಟೆಗಟ್ಟಲೆ ಸೈಲೆಂಟಾಗಿ ಕೂತರು ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ಅವಳ ಮುಖ ನೋಡಿದ್ರೆ ಸಾಕು, ನನ್ನ ಕಷ್ಟ, ನೋವು ಎಲ್ಲ ಕಳೆದೋಗ್ತಾ ಇತ್ತು. ನಾನು ಮತ್ತೆ ಮದುವೆ ಆಗಬೇಕು ಅಂತ ಅಮ್ಮ ಹಠ ಮಾಡಿದಾಗ ನಾನು ಅದಕ್ಕೆ ಒಪ್ಪಿದ್ದು ಹಿತಾಗೆ ಒಬ್ಬಳು ತಾಯಿ ಬೇಕು ಅಂತ. ನನಗೆ ಹೆಂಡತಿ ಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ದುರ್ಗಾ. ಆದರೆ ನೀನು ನನ್ನ ಲೈಫಲ್ಲಿ ಬಂದಮೇಲೆ ಅವತ್ತಿಂದ ನನಗೆ ಕಳ್ಕೊಂಡಿದ್ದೆಲ್ಲ ಮತ್ತೆ ವಾಪಸ್ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಒಂದೊಂದು ಸಲ ಏನನ್ಸುತ್ತೆ ಗೊತ್ತಾ ದುರ್ಗಾ, ನನ್ನ ಕಷ್ಟ ಕಣ್ಣೀರು ನೋಡೋಕ್ಕಾಗದೆ ನನ್ನ ನಂಬಿಕಾನೇ ನಿನ್ನೆ ನನ್ನ ಹತ್ರ ಕಳಿಸಿದಾಳೇನೋ ಅಂತ ಅನಿಸುತ್ತೆ. ನೀನು ಬಂದಮೇಲೆ ಹಿತ ಮತ್ತೆ ನಗ್ತಾ ಇದ್ದಾಳೆ, ಮಾತಾಡ್ತಾ ಇದ್ದಾಳೆ. ನನ್ನಿಂದ ದೂರ ಆಗಿದ್ದ ನನ್ನ ಮಗಳು ಮತ್ತೆ ನನಗೆ ವಾಪಸ್ ಸಿಕ್ಕಿದ್ದಾಳೆ, ಅದು ನಿನ್ನಿಂದ. ಹಿತ ಮನಸ್ಸಲ್ಲಿ ನನ್ನ ಬಗ್ಗೆ ಇದ್ದ ದ್ವೇಷನ ಪ್ರೀತಿಯಾಗಿ ಬದಲಾಯಿಸಿದವಳು ನೀನು. ಅಷ್ಟೇ ಯಾಕೆ, ನೀನು ನನ್ನನ್ನು ಬದಲಾಯಿಸ್ಬಿಟ್ಟೆ. ನಾನು ಮತ್ತೆ ನಗೋ ಥರ ಮಾಡಿದೆ. ನನ್ನೊಳಗೆ ನಾನೇ ಸತ್ತೋಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಮತ್ತೆ ಅದಕ್ಕೆ ಜೀವ ಕೊಟ್ಟು ಚೈತನ್ಯ ತುಂಬಿದೆ. ಅಂಬಿಕಾ ಸ್ಥಾನನ ಬೇರೆ ಯಾರಿಗೂ ತುಂಬೋದಕ್ಕಾಗಲ್ಲ ಅನ್ನೋದು ನಿಜ ದುರ್ಗಾ. ಒಬ್ಬ ವ್ಯಕ್ತಿ ಯಾರನ್ನಾದರೂ ರಿಪ್ಲೇಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ, ಇವರು ಅವ್ರ ಜಾಗಕ್ಕೆ ನೆರಳಾಗಿ ಬಂದಿದ್ದಾರೆ ಅಂತ ಅರ್ಥ. ಆದರೆ ನೀನು ನೆರಳಲ್ಲ, ನೀನು ಬೇರೆನೆ. ನನಗೆ ಲೈಫಲ್ಲಿ ಅಂಬಿಕಾ ಎಷ್ಟು ಮುಖ್ಯನೋ ನೀನು ಅಷ್ಟೇ ಮುಖ್ಯ ದುರ್ಗಾ. ನಿನಗೆ ನಿಂದೇ ಆದ ಬೇರೆ ವ್ಯಕ್ತಿತ್ವ ಇದೆ, ನೀನು ಯಾರ್ದೋ ನೆರಳಲ್ಲ. ನಾನು ಮತ್ತೆ ಹಿತ ಮತ್ತೆ ಬದುಕೋ ಹಾಗೆ ಮಾಡಿರೋದು ನೀನು ದುರ್ಗಾ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಜವಾಗ್ಲೂ ನನ್ನ ಹತ್ರ ಸಾರಿ ಕೇಳಬೇಕು. ನನ್ನ ಲೈಫಲ್ಲಿ ನಿನಗೆ ವಿಶೇಷವಾದ ಸ್ಥಾನ ಇದೆ. ಆ ಸ್ಥಾನ ಬರೀ ನಿನಗೆ ಮಾತ್ರ. ಆ ಸ್ಥಾನನ ಅಂಬಿಕಾನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ಸಾಕು ಬಾಸು, ಎಷ್ಟು ಅಂತ ಹೊಗಳ್ತೀರ? ನನ್ಗೆ ಯೋಗ್ಯತೆ ಇಲ್ಲ. ಯೋಗ್ಯತೆನೇ ಮೀರಿದವಳು ನೀನು ದುರ್ಗಾ. ನಿನ್ನ ಪಡೆಯೋರ್ಗೆ ನಿನ್ನ ಪಡೆಯೋ ಯೋಗ್ಯತೆ ಇರಬೇಕು. ಅಂಬಿಕಾ ನನ್ನ ಜೀವನದ ಮೊದಲನೇ ಅಧ್ಯಾಯ. ನೀನು ಮುಂದುವರಿದ ಅಧ್ಯಾಯ. ಜನ ಯಾಕಿಷ್ಟು ಮೂರ್ಖರು ನಂಗೆ ಅರ್ಥ ಆಗ್ತಾಯಿಲ್ಲ ಅಂಬಿಕಾ. ನಾನು ಬಲೆ ಬೀಸದೆ ಹೋದರೂ ತಾವಾಗೆ ಬಂದು ಗುಂಡಿ ಒಳಗೆ ಬೀಳ್ತಾ ಇದ್ದಾರೆ. ಬಹುಶಃ ಅವರ ಅತಿಯಾದ ಬುದ್ಧಿವಂತಿಕೆನೇ ಅವ್ರಿಗೆ ಮುಳುವಾಗ್ತಿದೆ ಅಂತ ಅನಿಸುತ್ತೆ. ಆದರೆ ಅವರೆಲ್ಲರೂ ಮಾಡೋ ಎಡವಟ್ಟುಗಳ ಲಾಭ ಕೊನೆಗೆ ಬಂದು ಬೀಳೋದು ನನಗೆ. ಅಸಲಿ ಮಜಾ ಅಂದರೆ ಇದು. ನನ್ನ ಕೆಲಸನ ಇಷ್ಟು ಸುಲಭ ಮಾಡಿಕೊಟ್ಟಿದ್ದಕ್ಕೆ ನಿನಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅಂಬಿಕಾ. ಎಸ್, ನಿನ್ನ ಮುಖಾಂತರ ಈ ಸಂಸಾರದಲ್ಲಿ ನಾನು ಹೂಡಿರೋ ದ್ವೇಷದ ಕಿಚ್ಚು ಈ ಮನೆನ ಸುಟ್ಟು ಭಸ್ಮ ಮಾಡೋವರೆಗೂ ಆರೋದಿಲ್ಲ. ಏನಿದು ಇದಕ್ಕಿದಾಗೆ ಚಳಿ ಸ್ಟಾರ್ಟ್ ಆಗೋಯ್ತಲ್ಲ. ದುರ್ಗಾ, ನಿನಗೂ ಚಳಿ ಆಗ್ತಾ ಇದೆಯಾ? ಹೌದು ಬಾಸು, ಚಳಿ ಆಗ್ತಿದೆ. ಅಲ್ಲಿ ನೋಡಿ, ಗೋಡೆ ಮೇಲೆಲ್ಲ ಏನೋ ಬಿಳಿ ಪತ್ರ ಅಂಟ್ಕೊಂಡಾಗಿದೆ. ಅರೆ, ಇದೇನಿದು? ಎಲ್ಲ ಕಡೆ ಐಸ್ ಕಟ್ಕೊಳ್ತಾ ಇದೆಯಲ್ಲ. ಏನಿದು? ಇಷ್ಟೊಂದು ಕೋಲ್ಡಾಗಿ ಹೋಗಿದೆಯಲ್ಲ. ಇಲ್ಲೂ ಎಲ್ಲ ಕಡೆ ಐಸ್ ಕಟ್ಕೊಳ್ತಾ ಇದೆ. ಹ್ಯಾಂಡಲ್ಲೇ ಫ್ರೀಸ್ ಆಗಿ ಹೋಗಿದೆ. ಏನಾಗ್ತಾ ಇದೆ ಇಲ್ಲಿ?